ಸೊ ಇನ್ನೊಂದು ಈಗ ಸೊ ಬ್ರೌನ್ ಕಲರ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ರೋಸ್ಟ್ ಆಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಅಡಿಷನಲ್ ಇದನ್ನು ಹಾಕೋದಕ್ಕೆ. ಸೊ ಒಂದು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಈಗ ಖಾರದ ಪುಡಿ ನಮ್ಗೆ ಎಷ್ಟು ಬೇಕು, ಒಂದು ಸ್ಪೂನ್ ಹಾಕ್ತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ, ಸೊ ನನಗೆ ಅದು ಗೊತ್ತಾದರೆ ಮಾತ್ರ ಹಾಕ್ಬೋದು, ಪರವಾಗಿಲ್ಲ. ಬಟ್ ಟ್ರೈ ಮಾಡೋದಿದೆಯಲ್ಲ ಅದೊಂದು ಇಂಪಾರ್ಟೆಂಟ್. ಯಾಕಂದರೆ ಟ್ರೈ ಮಾಡಿದ್ರೇ ನಮ್ಗೇನಾದರೂ ಒಂದು ಆಗೋದು ಅನ್ನೋದು ಒಂದು ಇದು. ಸೊ ಖಾರದ ಪುಡಿ ಹಾಕಿದ್ದೀನಿ. ಸೊ ನೆಕ್ಸ್ಟು ಧನಿಯಾ ಪೌಡ್ರು ಹಾಕ್ತಾಯಿದ್ದೀನಿ. ಸೊ ಖಾರದ ಪುಡಿ ಎಷ್ಟು ಹಾಕಿದ್ದೀನಿ ಅಷ್ಟೇ ಧನಿಯಾ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ 5 ಮೊಟ್ಟೆಗೆ. ಸೊ ಧನಿಯಾ ಪೌಡ್ರ್ ಹಾಕಿದೆ. ಸೊ ಅದು ಫ್ರೈ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದೇನೆಂದರೆ ನಮಗೆ ಗ್ಯಾಸ್ ಎಷ್ಟು ಪವರಲ್ಲಿ ಇಟ್ಕೋಬೇಕು ಅಂತ ಗೊತ್ತಾಗಲ್ಲ. ಬಟ್ ಇನ್ನೊಂದೇನೆಂದರೆ ಸೊ ನಾವು ಆವಾಗವಾಗ ಕಿಚನ್ಗೆ ಬರಬೇಕು ಅನ್ನೋದು ಇಂಪಾರ್ಟೆನ್ಸ್ ತೋರಿಸುತ್ತೆ ಇದು. ಯಾಕಂದರೆ ನಮ್ಗೆ ಗೊತ್ತಾಗಲ್ಲ ಯಾವ ಥರ. ಇವಾಗ ಮನೇಲಿ ಮಾಡಾಕಿ ತಿನ್ಬಿಡ್ತೀವಿ ಅಲ್ವಾ, ತಿನ್ನೋಕೆ ಅಂದರೆ ಎಲ್ಲ ತಿನ್ಬೋದು. ಆದರೆ ಮಾಡ್ಕೊಡೋವಾಗೆ ಇರೋ ಮಜಾ ಅದೆಲ್ಲ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ಆಮೇಲೆ ನೆಕ್ಸ್ಟ್ ಇವಾಗ ಅರಿಶಿನ ಪುಡಿ, ಒಂದು ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರು 1 ಸ್ಪೂನು. ಸೊ ಆಯಿತು. ಈಗ ಹಾಗೆ ಇದಕ್ಕೆ ನೆಕ್ಸ್ಟ್ ಇನ್ನೊಂದೇನೆ ಇದೆಲ್ಲ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬೇಕಂತೆ. ಸೊ ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ ಬಾಯ್ಲ್ ಆಗಲಿ. ಸೊ ಬಾಯ್ಲ್ ಆದ್ರೇ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರೋದು. ಸ್ವಲ್ಪ ನೀರು ಹಾಕ್ತೀನಿ ಇವಾಗ. ಬಟ್ ನನಗೆ ಗೊತ್ತಿಲ್ಲ ಯಾವ ಥರ ಬರುತ್ತೆ ರಿಸಲ್ಟ್ ಅಂತ. ಸೊ ಐ ಆಮ್ ಟ್ರೈಯಿಂಗ್ ಆನೆಸ್ಟ್ಲಿ ಐ ಆಮ್ ಟ್ರೈಯಿಂಗ್. ಅದು ಅವ್ರು ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡ್ತೇವೆ, ಪ್ರಭು ಶೆಟ್ಟಿ ಅವ್ರದ್ದು. ಸೊ ಐ ಥಿಂಕ್ ಐ ಆಮ್ ಆನ್ ದ ಸೇಮ್ ವೇ ಆರ್ ದ ರೈಟ್ ಪ್ರಾಸೆಸ್ ಟು ಮೇಕ್ ಇಟ್. ಸೊ ನೋಡೋಣ. ಸೊ ಬಟ್ ಆದರೆ ನಾನು ವೀಡಿಯೋಲ್ಲಿ ನೋಡ್ದಂಗೆ ಬರ್ತಾ ಇದೆ. ಸೊ ಕಲರ್ ವೈಸು ಸೊ ಸಾಲ್ಟ್ ಹಾಕಿಲ್ಲ, ಸಾಲ್ಟಿನ ಹಾಕಿಲ್ಲ. ಸೊ ಇದೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ. ಸೊ ಅದೊಂದು ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡೋಣ. ಇದು ಸ್ವಲ್ಪ ಇದಾಗಲಿ. ಸ್ವಲ್ಪ ಇವಾಗ ಸಾಲ್ಟ್ ಹಾಕ್ತೀನಿ. ಸೊ ನಮ್ಮನೇಲಿ ಇಟ್ಟಿದ್ದಾರೆ ಸಾಲ್ಟ್. ಸೊ ನಮ್ಮ ಅಮ್ಮಗೂ ಫೋನ್ ಮಾಡಿದ್ದೆ. ನಮ್ಮ ಅಮ್ಮಗೆ ಆ್ಯಕ್ಚುಲಿ ಇನ್ನೊಂದೇನೆಂದರೆ ಅವ್ರ ಹೆಲ್ಪ್ ಇಲ್ದಿರ ಆಗಲ್ಲ. ನಾವೇನು ಬೇಕಾದರೂ ಕಲಿಬೋದು, ಮಾಡ್ಬೋದು. ಏನೇ ನಾವು ಒಂದು ಸಾಧನೆ ಮಾಡಿದ್ರು ಅವ್ರು ಬೇಕು. ಒಂದು 1/2 ಸ್ಪೂನ್ ಹಾಕಿದ್ದೀನಿ ಸಾಲ್ಟ್ ಸ್ವಲ್ಪ ಹಾಕಿದ್ದೀನಿ. ಯಾಕೆ ಟೇಸ್ಟ್ ನಮ್ಮ ಸರ್ ಹೇಳ್ತಾರೆ, ನಮ್ಮ ಪ್ರಿಯ ಸಾರ್ ಹೇಳಿದ್ದಾರೆ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ. ಸೊ ಉಪ್ಪಿಲ್ಲದೆ ಇದ್ರೆ ಅಡುಗೆನೇ ಇಲ್ಲ ಕಂಡ್ರೆ, ಯಾವ ಅನ್ನಕ್ಕೂ ಇಲ್ಲ, ಯಾವ ಸಾಂಬಾರು ಅಯ್ಯೋ ಜಾಸ್ತಿ ರೋಸ್ಟ್ ಆಗಿಬಿಟ್ಟಿದೆ. ಓಕೆ, ಮೈ ಮೇಲೆ ಎಗರ್ಸ್ಕೊಂಬಿಟ್ಟೆ ನೋಡಿ. ಇದೆ ಇನ್ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು. ಇನ್ಎಕ್ಸ್ಪೀರಿಯನ್ಸ್. ಸೊ ಈಗ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡು ಅಂತ ಹೇಳಿದ್ದಾರೆ. ಅದು ಹಾಡಿ